ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತಿನ ಡಿಸೈನ್ಗೆ ನಾನು 10 ನಂಬರ್ದು ನೀಡಲ್ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಕೂಡ ನಾನು ವೈಟ್ ಬಟ್ಟೆ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಒಟ್ಟು 2 ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶಾ ಅಂತಾದರೂ ಹೇಳ್ಬೋದು ಅಥವಾ ಲಾಕ್ ಅಂತ ಕೂಡ ಹೇಳ್ಬೋದು. ಮತ್ತಿವಾಗ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಲಾಂಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬೀಡನ್ನ ತಗೊಂಡಿದ್ದೀನಿ ಈ ಡಿಸೈನ್ಗೆ. ನೀವು ಇದೇ ಥರ ಬೀಡನ್ನ ತಗೊಬೇಕು ಅಂತ ಏನಿಲ್ಲ, ಯಾವ ಬೀಡ್ ಬೇಕಂದ್ರೂ ತಗೊಳ್ಬಹುದು. ಬೀಡ್ ಲಾಕ್ ಮಾಡಿಕೊಂಡೆ ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಒಂದು ಸಾರಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮತ್ತಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 6 ಒಟ್ಟು 6 ಚೈನನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಲ್ಲ. 5 ಚೈನ್ದು ಗ್ಯಾಪಿಗೆ ಮಾತ್ರ ಲಾಕ್ ಮಾಡ್ತೀನಿ. ಬೇರೆ ಡಿಸೈನಲ್ಲಿ ಏನು ಮಾಡ್ತಿದ್ವಿ, 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ತಿದ್ವಿ. ಅದು ಜಾಸ್ತಿ ಯು ಶೇಪ್ ಥರ ಬರ್ತಿತ್ತು. ಇಲ್ಲಿ ನಮಗೆ ಅಷ್ಟು ಜಾಸ್ತಿ ಯು ಶೇಪ್ ಬರೋದು ಬೇಡ ಅಂಥೇಳಿ 5 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಈ ಡಿಸೈನ್ಗೆ ತುಂಬ ಯು ಶೇಪ್ ಬಂದರೆ ಡಿಸೈನ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಮಗೆ ಇಲ್ಲಿ ಯು ಶೇಪ್ ಸ್ವಲ್ಪ ಚಿಕ್ಕದಾಗಿ ಬರಬೇಕು. ಹಾಗಾಗಿ ಸ್ವಲ್ಪ ಸ್ಮಾಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೊಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಈ ಡಿಸೈನಲ್ಲಿ ನಾವು ಪ್ರತಿ ಸಾರಿನೂ 2 ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಾಣಿಸುತ್ತೆ. ಚೈನಿಂದ ಆ ಕಡೆ ಈ ಕಡೆ ನಾನು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು 6 ಚೈನನ್ನು 5 ಚೈನ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಚೈನ್ಗಳನ್ನ ಹಾಕೊಳ್ಳೋಣ. 1 2 3 4 5 6 6 ಚೈನ್ನ ಹಾಕ್ಕೊಂಡು 5 ಚೈನ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಪಕ್ಕದಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಬರುತ್ತೆ. ಪೂರ್ತಿ ಬೇಸ್ನ ನಾವು ಇದೇ ರೀತಿ ಹಾಕೊಳ್ತಾ ಹೋಗಬೇಕು. ಕೊನೆಯಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿ 2 ಎಕ್ಸ್ಟ್ರಾ ಚೈನ್ಗಳನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಲ್ಲಿ ಮತ್ತು ಕೊನೆಯಲ್ಲಿ ನಮಗೆ ಬೀಡ್ ಬರಬೇಕು. ಆ ರೀತಿ ನಾವು ನೋಡಿಕೊಂಡು ಡಿಸೈನ್ನ ಮಾಡ್ಕೊಳ್ಬೇಕು. ಪೂರ್ತಿ ಬೇಸು ಇದೇ ರೀತಿ ಬರಬೇಕು. ನೋಡಿ, ಒಂದು ಬೀಡಾದಮೇಲೆ ಚೈನು, ಮತ್ತು ಬೀಡಾದಮೇಲೆ ಚೈನು, ಇದೇ ರೀತಿ 1 by 1 ಬರಬೇಕು. ಮೊದಲಲ್ಲಿ ಮತ್ತು ಕೊನೆಯಲ್ಲಿ ಬೀಡ್ ಮಾತ್ರ ಕಂಪಲ್ಸರಿಯಾಗಿ ಬರಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಸೇಮ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸೇಮ್ ಕಲರ್ ಥ್ರೆಡ್ ತಗೊಂಡು ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಡಿಸೈನ್ನ ನೀವು ಇಲ್ಲಿ ಕಟ್ ಮಾಡಿದಂತೆ ಉಲ್ಟಾ ಬೇಕಂದರೆ ಮಾಡ್ಕೊಂಡು ಬರ್ಬೋದು. ಇಲ್ಲ ಥ್ರೆಡ್ನ ಕಟ್ ಮಾಡಿ ಮೊದಲಿಂದ ಕೂಡ ಮಾಡ್ಕೊಂಡು ಬರ್ಬೋದು. 2 ಸಾರಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು.
ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ 6 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಬೀಡ್ ಮೇಲ್ಗಡೆಗೆ ನಮಗೆ ಎಷ್ಟು ಚೈನ್ ಫಿಲ್ ಆಗುತ್ತೆ ಅಷ್ಟು ಚೈನ್ನ ಹಾಕ್ಕೊಳ್ಬೇಕು. ನೀವೇನಾದರೂ ಸ್ಮಾಲ್ ಬೀಡ್ ಹಾಕ್ಕೊಂಡಿದ್ರೆ ಆ ಬೀಡ್ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಚೈನ್ ಬೇಕು ಅಷ್ಟು ಚೈನ್ನ ಹಾಕ್ಕೊಳ್ಬೇಕು. ಸೊ ನಂದು ಬೀಡಿಲಿ ಸ್ವಲ್ಪ ಲಾಂಗ್ ಇರೋದ್ರಿಂದ 6 ಚೈನ್ನ ಹಾಕ್ಕೊಂಡು ನೆಕ್ಸ್ಟಲ್ಲಿ 2 ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ನಲ್ಲ ಅದೆರಡರ ಸೆಂಟರಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪ್ ಏನು ಮಾಡಿದ್ವಿ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶಾ ಮಾಡ್ತೀವಿ. ನೋಡಿ ಇವಾಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರನ ಒಟ್ಟಿಗೆ ಒಂದು ಮಾಡಿಕೊಂಡ್ರೆ ಅದು ಹಾಫ್ ಸಿಂಗಲ್ ಕ್ರೋಶಾ ಆಗುತ್ತೆ. ನೋಡಿ ನೀಡಲ್ ಮೇಲೆ ಒಂದು ಸಾರಿ ದಾರ ತಗೊಳ್ತೀನಿ, ಚೈನ್ ಒಳಗಡೆಯಿಂದ ಒಂದು ಸಾರಿ ದಾರ ತರ್ತೀನಿ, ಅಷ್ಟೂ ದಾರನ ಒಟ್ಟಿಗೆ ಒಂದು ಮಾಡ್ಕೊಳ್ತೀನಿ. ಇದು ಹಾಫ್ ಡಬಲ್ ಕ್ರೋಶಾ ಆಗುತ್ತೆ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ನೋಡಿ 2 ದಾರ ಒಂದು ಮಾಡ್ಕೊಂಡು 2 ದಾರ ಒಂದು ಮಾಡಿಕೊಂಡ್ರೆ ಡಬಲ್ ಕಂಬ ಆಗುತ್ತೆ. ಬಟ್ 3 ದಾರದಲ್ಲಿ ಒಟ್ಟಿಗೆ ಒಂದೇ ಸಾರಿ ಥ್ರೆಡ್ನ ಎಳ್ಕೊಂಡು ಬಂದರೆ ಅದು ಹಾಫ್ ಡಬಲ್ ಕ್ರೋಶಾ ಆಗುತ್ತೆ. ಈ ಗ್ಯಾಪಲ್ಲಿ ಒಟ್ಟು ನಾವು 10 ಅಥವಾ 12 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಸೊ ನಿಮಗೇನಾದರೂ 10 ಸಾಕಾಗುತ್ತೆ ಅಂದರೆ 10 ಹಾಕ್ಕೊಳ್ಳಿ, ಇಲ್ಲ ಅಂದರೆ 12 ಮಾಡ್ಕೊಳ್ಳಿ. ಸೊ ನಮಗೆ ಇಲ್ಲಿ ಆರ್ಚು ಸ್ವಲ್ಪ ದೊಡ್ಡದು ಚಿಕ್ಕದು ಬರುತ್ತೆ. 10 ಮಾಡಿಕೊಂಡ್ರೆ ಸ್ವಲ್ಪ ಸ್ಮಾಲ್ ಸೈಜ್ ಬರುತ್ತೆ, 12 ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ದೊಡ್ಡದು ಬರುತ್ತೆ. ಸೊ ನಾನಿಲ್ಲಿ ಒಟ್ಟು 12 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಜಾಗ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಹಿಂದೆಗಡೆ ತಳ್ಕೊಂಡು ಈ ರೀತಿ ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. 10 ಹಾಕ್ಕೊಂಡ್ರೆ ತುಂಬ ಪುಟ್ಟದಾಗಿ ಕಾಣಿಸುತ್ತೆ, ಹಾಗಾಗಿ ನಾನಿಲ್ಲಿ 12 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಲಾಂಗಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಹಾಫ್ ಡಬಲ್ ಕ್ರೋಶನ. ನೋಡಿ ಒಟ್ಟು 12 ಮಾಡಿದ್ದಾಗಿದೆ. ಕೊನೆಯಲ್ಲಿ ನಾನು 2 ಸಿಂಗಲ್ ಕ್ರೋಶ ಏನಿದೆ ಅದ್ರ ಮಧ್ಯದಲ್ಲಿ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ 6 ಚೈನ್ನ ಹಾಕ್ಕೊಳ್ತೀನಿ. 6 ಚೈನ್ ಹಾಕ್ಕೊಂಡು ಬೀಡಿಂದ ನೆಕ್ಸ್ಟಲ್ಲಿ 2 ಸಾರಿ ಏನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಆ 2 ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ಡಿಸೈನಲ್ಲಿ ಇದೇ ಥರ ಬೀಡನ್ನ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ರೌಂಡ್ ಬೀಡ್ ಬೇಕಂದ್ರೂ ಯೂಸ್ ಮಾಡ್ಬೋದು. ಯಾವ ರೀತಿ ಬೀಡು ನಿಮ್ಗೆ ಇಷ್ಟ ಆಗುತ್ತೆ ಆ ರೀತಿ ಬೀಡ್ಗಳನ್ನ ಯೂಸ್ ಮಾಡ್ಕೊಳ್ಬೋದು. ಇವಾಗ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಚೈನಿಗೆ ನಾನು ಮತ್ತೆ ಹಾಫ್ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ, ಚೈನ್ ಒಳಗಡೆಯಿಂದ ಒಂದು ಸಾರಿ ದಾರ ತರ್ತೀನಿ, ಆ 3 ದಾರನೂ ಒಟ್ಟಿಗೆ ಒಂದು ಮಾಡ್ಕೊಳ್ತೀನಿ. ಹೀಗೆ ಫಸ್ಟ್ ಚೈನಲ್ಲಿ ನಾವು ಎಷ್ಟು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ, ಸೊ ನೆಕ್ಸ್ಟಲ್ಲಿ ಕೂಡ ನಾವು ಅಷ್ಟು ಸಾರಿನೇ ಮಾಡ್ಕೊಳ್ಬೇಕು. ಸೊ ಮೊದಲಲ್ಲಿ ನೀವೇನಾದರೂ 10 ಸಾರಿ ಮಾಡ್ಕೊಂಡಿದ್ರೆ ಎಲ್ಲ ಚೈನಲ್ಲೂ 10 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಸೊ ಮೊದಲಲ್ಲಿ 12 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ರೆ ಎಲ್ಲ ಚೈನಲ್ಲಿ ಕೂಡ 12 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕು. 12 ಹಾಫ್ ಡಬಲ್ ಕ್ರೋಶ ಆದಮೇಲೆ ನೋಡಿ ಇಲ್ಲಿ 2 ಸಾರಿ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ ಅದ್ರ ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೆ ಈ ರೀತಿ ಬರುತ್ತೆ. ಹಾಫ್ ಡಬಲ್ ಕ್ರೋಶ ಹಾಕಿದ ಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಬೀಡ್ ಮೇಲೆ ಚೈನ್ ಬಂದಿರುತ್ತೆ ಮತ್ತು ನೆಕ್ಸ್ಟ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಶ ಇರುತ್ತೆ. ಸೊ ಇದೇ ರೀತಿ ನೀವು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಕೊನೆಯಲ್ಲಿ ನೋಡಿ ಎಲ್ಲ ಕಂಪ್ಲೀಟ್ ಆದಮೇಲೆ ಕೊನೆ ಬೀಡಿಗೆ ನಾನು 6 ಚೈನ್ ಹಾಕಿ 2 ಸಿಂಗಲ್ ಕ್ರೋಶ ಮಾಡಿದ್ನಲ್ಲ ಅದ್ರ ಮಧ್ಯೆ ನಾನು ಲಾಕ್ನ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಥ್ರೆಡ್ನ ಕಟ್ ಮಾಡಿ ಕ್ರೋಶೆಯಿಂದ ಈ ಕಡೆ ಎಳ್ಕೊಂಡು ಟೈಟ್ ಮಾಡಿದರೆ ಮುಗಿಯುತ್ತೆ. ಸೊ ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಚೈನ್ ಮೇಲೆ ನಾವು ಹಾಫ್ ಡಬಲ್ ಕ್ರೋಶ ಹಾಕಿರೋದು ತುಂಬ ಥಿಕ್ಕಾಗಿ ಕಾಣಿಸುತ್ತೆ. ಸೊ ಮತ್ತು ಅಷ್ಟೇ ಸ್ಟಿಫಾಗಿ ಕೂಡ ಕೂತಿರುತ್ತೆ.
ಸೊ ನೆಕ್ಸ್ಟ್ ಸ್ಟೆಪ್ಗೆ ನಾವು ಬೇರೆ ಕಲರ್ನ ತಗೊಳ್ಳೋಣ. ಮೊದಲಿಗೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಬೀಡ್ ಮೇಲ್ಗಡೆ ಚೈನ್ ಇತ್ತಲ್ಲ, ಆ ಚೈನಿಗೆ ನಾವು ಸಿಂಗಲ್ ಕ್ರೋಶ ಬೇಕಂದ್ರೂ ಹಾಕ್ಕೊಳ್ಬೋದು, ಇಲ್ಲ ಫಸ್ಟು 6 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ನಾನಿಲ್ಲಿ ಬೀಡ್ ಮೇಲಿರುವಂಥ ಚೈನಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಇಡಿಸುತ್ತೆ ಅಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ನಾವು. ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಈ ಫಸ್ಟು ಹಾಫ್ ಡಬಲ್ ಕ್ರೋಶ ಏನು ಹಾಕ್ಕೊಂಡಿದ್ವಿ ಅದ್ರ ಸೆಂಟ್ರಲ್ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನಾವು ಮತ್ತೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ನೋಡಿ, ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ, ಮತ್ತು ನೆಕ್ಸ್ಟ್ ಗ್ಯಾಪಿಗೆ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಬೇಕು, ನೆಕ್ಸ್ಟು ಹಾಫ್ ಡಬಲ್ ಕ್ರೋಶ ಕಂಬಗೆ ಲಾಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶಗೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೆಕ್ಸ್ಟು ಹೋಲ್ ಒಳಗಡೆ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಇಲ್ಲಿ ಒಟ್ಟು ನಾನು ಕೆಳಗಡೆ 12 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ, ಈ ಸ್ಟೆಪ್ನಲ್ಲಿ ನಾನು 6 ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಮೊದಲಲ್ಲಿ 6 ಹಾಫ್ ಡಬಲ್ ಕ್ರೋಶನ ಹಾಕ್ಕೊಂಡಾದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದು 3 mm ಸೈಜ್ದು ಬೀಡು. ಸೊ ಇದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಬೀಡ್ ಲಾಕ್ ಮಾಡೋದಿಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಗ್ಯಾಪಿಗೆ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಬೀಡ್ ಆ್ಯಡ್ ಮಾಡಿದಾದಮೇಲೆ ನಾವು ಮತ್ತೆ ಇಲ್ಲಿ 6 ಸಾರಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಆವಾಗ ನಮಗೆ ಕೆಳಗಡೆ ನಾವು 12 ಹಾಫ್ ಡಬಲ್ ಕ್ರೋಶನ ಏನು ಹಾಕ್ಕೊಂಡಿದ್ವಿ ಅದಷ್ಟು ಪೂರ್ತಿ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ಇಲ್ಲಿ 10 ಸಾರಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ರೆ ಮೇಲ್ಗಡೆ ಸ್ಟೆಪ್ಪಲ್ಲಿ 5 ಹಾಫ್ ಡಬಲ್ ಕ್ರೋಶ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ 5 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ 12 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ ಕೆಳಗಡೆ ಸ್ಟೆಪ್ಪಲ್ಲಿ, ಹಾಗಾಗಿ ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶನ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಇನ್ನೂ ಒಂದು ಸೈಡಲ್ಲಿ 6 ಸಾರಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಸೊ ಈ ಡಿಸೈನು ಸಿಂಪಲ್ಲಾಗೂ ಇರುತ್ತೆ ಮತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಒಟ್ಟು 12 ಹಾಫ್ ಡಬಲ್ ಕ್ರೋಶ ಮಾಡಿದ್ದಾಗಿದೆ. ಕೊನೆಯಲ್ಲಿ ನಾವು ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಬೋದು, ಇಲ್ಲ ಡೈರೆಕ್ಟಾಗಿ ಚೈನಿಗೆ ಸಿಂಗಲ್ ಕ್ರೋಶ ಬೇಕಂದ್ರೂ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಬೀಡ್ ಮೇಲ್ಗಡೆ ಚೈನಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶ ಬೇಕಂದ್ರೂ ಮಾಡ್ಕೊಳ್ಬೋದು, ಇಲ್ಲ ಮತ್ತೆ 6 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ತೀನಿ. ಫಸ್ಟು ಹಾಫ್ ಡಬಲ್ ಕ್ರೋಶ ಕಂಬ ಏನು ಮಾಡ್ಕೊಂಡಿದ್ವಿ ಅದರ ಸೆಂಟರಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಇಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ನಾನು ಒಟ್ಟು 6 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 2 ಕಾಂಬಿನೇಷನಲ್ಲಿ ಹಾಕೋದ್ರಿಂದ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಾಮೂಲಿ ಆರ್ಚಲ್ಲಿ ನಾವು ಕಂಬಗಳನ್ನ ಮಾಡಿಕೊಂಡು ಆರ್ಚನ್ನ ಹಾಕ್ಕೊಳ್ತೀವಲ್ಲ, ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಡಿಫ್ರೆಂಟಾಗೆ ಕಾಣಿಸುತ್ತೆ ನಮಗೆ ಡಿಸೈನು. ನೋಡಿ, ಒಟ್ಟು 6 ಹಾಫ್ ಡಬಲ್ ಕ್ರೋಶ ಕಂಬಗಳಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಬೀಡ್ ಬೇಡ ಅನ್ನೋರು ಬೀಡನ್ನ ಸ್ಕಿಪ್ ಮಾಡ್ಕೊಳ್ಬೋದು. ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ಈ ಡಿಸೈನಲ್ಲಿ ಪೂರ್ತಿ ಪ್ಲೈನಾಗಿ ಮಾಡ್ಕೊಳ್ಳೋದಕ್ಕಿಂತ ಸೆಂಟ್ರಲ್ಲಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡೋದ್ರಿಂದ ಅದ್ರ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಹಾಗಾಗಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಂಡು ನೋಡಿ, ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲೂ ಕೂಡ ನಾನು ಒಟ್ಟು 6 ಸಾರಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ಕಂಪ್ಲೀಟ್ ಮಾಡಿದ್ದಾಗಿದೆ. ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಕೊನೆಯಲ್ಲಿ ನಾನು ಚೈನ್ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಮೇಲ್ಗಡೆ ಇರುವಂಥ ಚೈನಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೇನಾದರೂ ಮೊದಲಲ್ಲಿ ಇಲ್ಲಿ ಚೈನೇ ಹಾಕಿ ಲಾಕ್ ಮಾಡ್ಕೊಂಡಿದ್ರೆ ಎಲ್ಲ ಬೀಡ್ ಮೇಲೂ ಚೈನೇ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಸೊ ಫಸ್ಟಲ್ಲಿ ನೀವು ಹೇಗೆ ಸ್ಟಾರ್ಟ್ ಮಾಡಿರ್ತೀರ ನೆಕ್ಸ್ಟಲ್ಲಿ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಸೊ ಬಿಗಿನರ್ಸ್ಗಂತೂ ಈ ಡಿಸೈನು ತುಂಬಾ ಈಸಿ ಅಂತ ಅನಿಸ್ಬಿಡುತ್ತೆ. ಬಿಗಿನರ್ಸ್ ಯಾರಾದರೂ ಇವಾಗ ಕಲಿತಾ ಇದ್ದರೆ ಈ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ಬೋದು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೀಡ್ ಮೇಲೆ ಚೈನ್ ಬಂದಿದೆಯಲ್ಲ, ಅಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ಳುವಂಥದ್ದು. ಸೊ ಇದು ನಮಗೆ ಆರ್ಚ್. ಕೊನೆಯಲ್ಲಿ ನೋಡಿ, ನಾನು ಸಿಂಗಲ್ ಕ್ರೋಶ ಆದಮೇಲೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ, ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ, ಥ್ರೆಡ್ನ ಕಟ್ ಮಾಡಿ ನಾನು ಎಂಡ್ ಮಾಡ್ಕೊಳ್ತೀನಿ. ಇಷ್ಟೇ ಡಿಸೈನು ಫ್ರೆಂಡ್ಸ್. ನೋಡಿ, ಡಿಸೈನ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಥಿಕ್ಕಾಗಿ ಕೂಡ ಕಾಣಿಸುತ್ತೆ. ಯಾವಾಗಲೂ ನಾವು ಡಬಲ್ ಕ್ರೋಶ ಕಂಬ ಅಥವಾ ತ್ರಿಬಲ್ ಕ್ರೋಶ ಕಂಬದಿಂದ ಆರ್ಚ್ನ ಹಾಕ್ಕೊಳ್ತೀವಲ್ವಾ. ಸೊ ಒಂದು ಸಾರಿ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಬೀಡ್ ಮೇಲೆ ಚೈನ್ ಏನಿದೆ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ಳುವಂಥದ್ದು. ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ 137 ದಾರನ ತಗೊಂಡಿದ್ದೀನಿ. 137 ದಾರನ ಡಬಲ್ ಮಾಡ್ಕೊಂಡಾಗ 267 ದಾರ ಆಗುತ್ತೆ. ಮತ್ತು ಕುಚ್ಚನ್ನ ಪುಟ್ಟದಾಗಿ ಕಟ್ಕೊಂಡಿದ್ದೀನಿ, ತುಂಬ ದೊಡ್ಡದಾಗಿ ಕಟ್ಕೊಂಡಿಲ್ಲ. ಸೊ 2 ಕಲರ್ ಥ್ರೆಡ್ಡಿಂದ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಸಿಂಗಲ್ ಕಲರ್ ಥ್ರೆಡ್ಡಿಂದ ಬೇಕಂದ್ರೂ ಕುಚ್ಚನ್ನ ಕಟ್ಕೊಳ್ಬೋದು. ಬೇಡ ಅಂದರೆ ಈ ರೀತಿ 2 ಕಲರ್ ಥ್ರೆಡ್ನ ಯೂಸ್ ಮಾಡಿ ನಾವು ಕುಚ್ಚನ್ನ ಕಟ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.